ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವ ಸೇತುವೆ ಹಾಗೂ ವಿವಿಧ ಅಭಿವೃದ್ಧಿಗಳು ಸುಮಾರು 250 ಕೋಟಿ. ಶ್ರೀಯುತ ರಾಜೇಗೌಡರು ಹಾಗೂ ಇತರರು ಸನ್ಮಾನ್ಯರನ್ನು ಗೌರವಿಸಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಉಪಸ್ಥಿತರಿರುತ್ತಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನನ್ನ ಆಪ್ತರು ಅವರು ಬಂದಿದ್ದಾರೆ. ವೇದಿಕೆ ಮೇಲಿರುವ ಎಲ್ಲ ಶಾಸಕರಿದ್ದಾರೆ ಹಾಗೂ ಸರ್ಕಾರದ ಅಧಿಕಾರಿಗಳೇ, ನನ್ನ ನರಸಿಂಹರಾಜಪುರ ಎಲ್ಲಿ ಚಿಕ್ಕವರು ಬರೆದಿರೋದು ಉತ್ತಮವಾಗಿ. ಇದು ನಮ್ಮ ಸೌಭಾಗ್ಯ, ನಮ್ಮ ಯೋಗ ಇದೆ. ನಮ್ಮಕ್ಕೆ ಕಷ್ಟ 58ರಲ್ಲಿ ಭದ್ರನಾಯಕರು ಆದ ನಂತರ ಈ ಭಾಗ ಬಿಡುಗಡೆ ಆಯಿತು. ಎಲ್ಲ ರೈತರು ನಮ್ಮ ರೈತರು ಬೇರೆ ನಮಗೆ ತಿಳಿಸಬೇಕು. ಅಂಥವರಿಗೆ ನಮ್ಮ ಸರ್ಕಾರ ಆಗ ಕಣ್ಣು ಎಲ್ಲ ಅರ್ಥದಲ್ಲಿ ಈ ರೈತರು ನಮ್ಮ ರಾಜ್ಯಗಳಿಗೆ ಅವರು ಮೊದಲನೇದಾಗಿ ನಮ್ಮ ಕಣಿನ ಬಯಲು ಯೋಜನೆ ನಾನು ಸಿದ್ಧಾರ್ಥದಲ್ಲಿ ಕೇಳಿಕೊಂಡೆ. ನಂತರ ಮಾತಾಡಿ ಆ ಹಣ ಮಂಜೂರು ಮಾಡಿಬಿಟ್ಟು ಕೈಗಳ ರೈತರು ಆ ಕೈಗಳ ರೈತರಿಗೆ ಇವತ್ತು ಸುಮಾರು 69 ಸಿದ್ದರಾಮಯ್ಯರು ಆ ಭಾಗದ ಗಡಿಯ ನಡೆಸೋದಿಲ್ಲ. ಅದು ಒಂದು ಭಾಗ ಆಯಿತು, ಮತ್ತೆ ಎಲ್ಲರೂ ಆಯಿತು. ಅದಾದ ನಂತರ ಅವತ್ತಿನ ಒಂದು ಫಂಕ್ಷನ್ಗೆ ನಾನು ಸಿದ್ದರಾಮಯ್ಯರಿಗೆ ಹೇಳಿದೆ, ಈಗ ಹೊನ್ನೇಕರಿಗೆ ಸೇರ್ಪಡೆ ಮಾಡಿಕೊಟ್ರೆ ಈ ಸಾವಿರಾರು ಜನ ನಾಮಕರಣ ಮಾಡಿ ಹೋದರು ಆಗಿನ ಕಾಲದ ಮಹಾರಾಜರು. ಈಗ ತಾವು ಅದೇ ಊರಿನವರು ಅದೇ ಸ್ಥಾನದಲ್ಲಿದ್ದಾರೆ. ನೀವು ಯಾವ ಮಹಾರಾಜ ಕಡಿಮೆ ಇಲ್ಲ. ನಾನು ಎಲ್ಲರಿಗೂ ಬೇಡಿಕೆ ಇಟ್ಟೆ. ಸುಮಾರು 161 ಮನೆ ಇದೆ ಈ ರಸ್ತೆಯಲ್ಲಿ. ನಾಳೆ ಕನ್ಸಲ್ಟ್ ಅಕ್ವೇಷನ್ ಕೊಡಿ, ನಿಮ್ಮ ಊರಿನ ಚಿತ್ರ ಸಿದ್ದರಾಮಯ್ಯ ಪರಿಪೂರ್ಣ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಸಂತೋಷ ಆಗದೆ ಹಿಗ್ತಾ ಇದ್ದವರು, ದುಃಖ ಆಗದೆ ಕುಗ್ತಾ ಇದ್ದವರು ಅಂತ ಒಬ್ಬ ಮುಖ್ಯಮಂತ್ರಿ ಕೊಡ್ತಾನ ಈ ರಾಜ್ಯಕ್ಕೆ ಅಂದರೆ ಒಂದು ದೊಡ್ಡ ಒಂದು ಸಂಶಯ ಇದೆ ನನಗೆ. ಯಾಕೆಂದರೆ ಬಡವರ ಪರವಾಗಿ, ಹಿಂದುಳಿದ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಿಮ್ಮ ಇದರಿಂದ ನಾನು ಯಾವತ್ತೂ ಮರ್ಯಾದೆ ಇಲ್ಲ. ನನ್ನ ಜೀವಮಾನದಲ್ಲಿ ನಾನು ಇದನ್ನು ಇದು ಮಾಡಿ ಈ ಊರಿನವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಈ ಊರಿನ ದೇವರು ಅಂತ ಹೇಳ್ತಾರಲ್ಲ, ಎಷ್ಟೋ ಮಾತು ಹೇಳಿ ಅವ್ರು ಈ ಊರು ನೀವೇನಂದ್ರೆ ಈ ಊರಿನ ದೇವರವರು ಹಂಗೆಲ್ಲ ಹೇಳಿದ್ರಿ ಅಂತ ಹೇಳ್ತಾರೆ. ನಾನು ಹೇಳ್ತಾರೆ ಸುಳ್ಳು ಹೇಳಿದ್ರಿಂದ ಉತ್ಕರ್ಷ ಇಲ್ಲ, ಎಲ್ಲ ಸತ್ಯನೇ ಹೇಳ್ತಾರೆ. ಅದರಿಂದ ತಾವು ಬಂದಿದ್ದಕ್ಕೆ ನನಗೆ ಭಾರಿ ಸಂತೋಷ ಆಗಿದೆ. ಇನ್ನೊಬ್ಬ ಇದ್ದಾರೆ, ಫಸ್ಟು ಒಂದು ಕುತೂಹಲ ತೊಗೊಂಡು ಇಂಟ್ರೆಸ್ಟ್ ತೊಗೊಂಡು ನಾನು ಜಾರ್ಜ್ ಸಾಹೇಬ್ ಸುಮಾರು 40 ವರ್ಷ ಸ್ನೇಹಿತರು, ಭಾರಿ ಸ್ನೇಹಿತರು. ಅವರ ಜಾರ್ಜ್ ಅವ್ರನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ದೊಡ್ಡ ಇವತ್ತು ಸಿದ್ದರಾಮಯ್ಯವರು ಬಂದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಅವರೇ ಬಂದು ಇದನ್ನು ಉದ್ಘಾಟನೆ ಮಾಡ್ತಾರೆ, ಲೋಕಾರ್ಪಣೆ ಮಾಡ್ತಾರೆ. ಅದು ಯಾವ ಒಳ್ಳೆ ಗಲ್ಟಿ ಹೇಳೋದು ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯನವರೇ ಬಂದಿಲ್ಲ. ಮಲೆನಾಡಿಗರ ಕಣ್ಣಲ್ಲಿ ಒಂದು ಭರವಸೆಯನ್ನ ಮೂಡಿಸಿರುವಂತಹ ಜನನಾಯಕ ಇಡೀ ರಾಜ್ಯದ ಜನತೆಯ ಇದರ ಮೂಲಕ ಉದ್ಘಾಟನೆ ನೆರವೇರುತ್ತೆ. ತದನಂತರದಲ್ಲಿ ಅಡಿಕೆ ಹೊಂಬಾಳೆಯನ್ನ ಬಿಡಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ಅಡಿಕೆ ಮಲೆನಾಡಿಗರ ಜೀವನಾಧಾರ, ಆದ್ದರಿಂದ ಅದನ್ನ ಸಾಂಕೇತಿಕವಾಗಿ ನಾವು ವೇದಿಕೆಯಲ್ಲಿ ಉದ್ಘಾಟಿಸುವ ಮೂಲಕ ಇದೀಗ ವಿದ್ಯುಕ್ತವಾಗಿ ಶ್ರೀಯುತ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರ ಅಮೃತ ಹಸ್ತದಿಂದ ಇದೀಗ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. ನೀವು ಮಾಡಿದ ತ್ಯಾಗದ ಫಲಶ್ರುತಿಯಾಗಿ ಮಧ್ಯ ಕರ್ನಾಟಕ, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಮುಂತಾದ ಜಿಲ್ಲೆಯ ಜನರು ಇಂದಿಗೂ ಕೂಡ ಭದ್ರಾ ನದಿ ತುಂಬಿದ್ರೆ ಇಲ್ಲಿಗೆ ಬಂದು ಬಾಗೀನವನ್ನ ಖಂಡಿತವಾಗೂ ನೆನೆಸಿಕೊಳ್ತೇವೆ. ಇದೀಗ
ಹಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವ ಭದ್ರಾ ನೀರಿನಲ್ಲಿ ನಿರ್ಮಿಸಿರುವಂತಹ ಸೇತುವೆಯ ಲೋಕಾರ್ಪಣೆ ನಡೆದಿದೆ. ಹಾಗೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಘನತೆವೆತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಹಾಗೆ ವೇದಿಕೆಯಲ್ಲಿರುವ ಗಣ್ಯರು ನಡೆಸಿಕೊಟ್ಟಿದ್ದಾರೆ. ಒಂದು ಗೌರವದ ಚಪ್ಪಾಳೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಸುಮಾರು 34.86 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣವಾಗಿದೆ. 35 ಕೋಟಿ ಸರಿಸುಮಾರು ವೆಚ್ಚವನ್ನು ಮಾಡಿರುವಂತಹ ಸೇತುವೆ 3,000 ಜನ ಗ್ರಾಮಸ್ಥರಿಗೆ ಉಪಯುಕ್ತವಾಗಿದೆ. ಹಾಗೆ ಮಲೆನಾಡಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರವಾಸಿಗರಿಗೆ ಮೊದಲ ಆದ್ಯತೆಯಾಗಿರುತ್ತೆ. ಈಗ ಈ ಒಂದು ಸೇತುವೆ ಅದಕ್ಕೆ ಹಾಗೆ ಇದರ ಹಿಂದಿರುವಂತಹ ಬಹುದೊಡ್ಡ ಶಕ್ತಿ ಶ್ರೀಯುತ ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಕೇಳಿಕೊಳ್ತಾ ಇದ್ದೀನಿ. ಶಂಕುಸ್ಥಾಪನೆಯ ಉದ್ಘಾಟನೆ ನಿಮ್ಮ ಮುಂದೆ ನೆರವೇರಲಿದೆ. ಯಾವ ಇಲಾಖೆಗಳ ಅಭಿವೃದ್ಧಿ ಕಾರ್ಯಗಳು ಅನ್ನೋದನ್ನು ನಾನೀಗ ಮಂಡಿಸ್ತೇನೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಹಾಗೆ ಲೋಕೋಪಯೋಗಿ ಇಲಾಖೆ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಪರಿಶಿಷ್ಟ ವರ್ಗಗಳ ಬುಡಕಟ್ಟು ವಸತಿ ಶಾಲೆಯನ್ನ ನರಸಿಂಹರಾಜಪುರ ತಾಲೂಕಿನಲ್ಲಿ ನಿರ್ಮಿಸಲಾಗುತ್ತಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಯಾರು ಕಟ್ಟ ಕಡೆ ಜನತೆ ಸಮೇತ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅವರ ಜೀವನವನ್ನು ಉದ್ಧಾರ ಮಾಡಿದಂತಹ ರಾಜ್ಯ ಕಂಡ ಅದ್ಭುತವಾದಂತಹ ರಾಜಕಾರಣಿ ಶ್ರೀಯುತ KJ ಜಾರ್ಜ್ ಅವರು ಮಾನ್ಯ ಇಂಧನ ಸಚಿವರು. ಕರ್ನಾಟಕ ಕಟ್ಟುವ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಆ ಜಾಗವನ್ನು ಬಿಟ್ಟು ಬರಬೇಕಾಗುತ್ತೆ. ಆದರೆ ಆ ತ್ಯಾಗದ ಫಲವನ್ನ ಇಂದಿಗೂ ಕೂಡ ಮಧ್ಯ ಕರ್ನಾಟಕದ ಜನರು ನೆನೆಸ್ಕೊಳ್ತಾರೆ. ಸಿದ್ದರಾಮಯ್ಯವರೇ, ಲೋಕೋಪಯೋಗಿ ಸಚಿವರು ಸ್ನೇಹಿತರು ಆದ ಸತೀಶ್ ಜಾರಕಿಹೊಳಿ ಅವರೇ, ಶೃಂಗೇರಿ ವಿಧಾನಸಭೆ ಕ್ಷೇತ್ರದ ಸದಸ್ಯರು, ಎಲ್ಲ ಮಲೆನಾಡಿಗರು ಹೆಮ್ಮೆಯ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಡೀ ಕೋಟ್ಯಾಂತರ ಜನಸಂಖ್ಯೆಯಾಗಿರುವಂತಹ ಬಾಲಕೃಷ್ಣ ಇವರ ವತಿಯಿಂದ ಗೌರವ ಸಮರ್ಪಣೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರಿಗೆ ನೆರವೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತದನಂತರದಲ್ಲಿ ಕೃಷಿಕ ಸಮಾಜದ ವತಿಯಿಂದ ರಾಜ್ಯ ಕಂಡ ದಕ್ಷ ರಾಜಕಾರಣಿ ಘನತೆವೆತ್ತ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಗೌರವ ಸಮರ್ಪಣೆ. ಇದೀಗ KRDC ಚೇರ್ಮನ್ ಶ್ರೀಯುತ ಬಾಲಕೃಷ್ಣ ಅವರ ವತಿಯಿಂದ, ತದನಂತರದಲ್ಲಿ ಕೃಷಿಕ ಸಮಾಜದ ವತಿಯಿಂದ ಗೌರವ ಸಮರ್ಪಣೆ. ಹಾಗೆ ಶೃಂಗೇರಿ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರಗಳು ಇದರ ವತಿಯಿಂದ ಗೌರವ ಸಮರ್ಪಣೆ. ತದನಂತರದಲ್ಲಿ ಪಟ್ಟಣ ಪಂಚಾಯಿತಿಯ ವತಿಯಿಂದ ಪೌರ ಸನ್ಮಾನವನ್ನ ನಮ್ಮ ಮಲೆನಾಡಿನ ಮಡಿಲಿಗೆ ಆಗಮಿಸಿರುವಂತಹ ತಮಗೂ ಕೂಡ ಆದರದ ಸ್ವಾಗತ. ಇದೀಗ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮ ಕರೆಗೆ ಹೋಗೊಟ್ಟು ಇಡೀ ರಾಜ್ಯದ ಮೇಲ್ವಿಚಾರಣೆ ಅವ್ರ ಮೇಲೇ ಇದ್ದರೂ ಸಮಯವನ್ನು ಬಿಡುವು ಮಾಡಿಕೊಂಡು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮಲೆನಾಡಿನ ಮಡಿಲಿಗೆ ಆಗಮಿಸಿದ್ದಾರೆ. ಶ್ರೀಯುತರಿಗೆ ಮತ್ತೊಮ್ಮೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಅವರ ಚಿಂತನೆಗಳು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ರಾಮ್ ಮನೋಹರ್ ಲೋಹಿಯಾ ಅವರ ಸಮಾಜವಾದದ ಚಿಂತನೆ ಜೊತೆಗೆ ನಮ್ಮ ಮಲೆನಾಡಿನ ರಾಷ್ಟ್ರಕವಿ ದಾರ್ಶನಿಕ ಕವಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನ ತನ್ನ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಬಂದಂತಹ ನಿವೇಶನ ಮಂಜೂರಿ ಮಾಡಲಾದಂತಹ ಫಲಾನುಭವಿಗಳು ಇವರು. ಕಂದಾಯ ಇಲಾಖೆಯಿಂದ ಇದೀಗ ಹಕ್ಕುಪತ್ರವನ್ನ ಮುಖ್ಯಮಂತ್ರಿಗಳ ಪುಣ್ಯಹಸ್ತದಿಂದ ಪಡೆದುಕೊಳ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.